ಎಲ್ಲರಿಗೂ ಶುಭ ಸಂಜೆ. ಇವತ್ತು ಒಬ್ಬ ಸಾಧಕನ ಕಥೆಯೊಂದಿಗೆ ನಾನು ಬಂದಿದ್ದೀನಿ. ಅವರ ಹೆಸರು ದಶರಥ್ ಮಾಂಜಿ ಅಂತ. ಅವರನ್ನು ಪರ್ವತವನ್ನು ಒಡೆದ ಮನುಷ್ಯ ಅಂದರೆ ಮೌಂಟೇನ್ ಮ್ಯಾನ್ ಎಂದೇ ಅವರು ಪ್ರಸಿದ್ಧಿ ಪಡೆದಿದ್ದಾರೆ. ಅವರು ಎಲ್ಲಿಯವರು ಗೊತ್ತಾ? ಬಿಹಾರ್ ರಾಜ್ಯದ ಒಂದು ಹಳ್ಳಿಯಲ್ಲಿ ಜನಿಸಿದವರು. ಅವರ ಹಳ್ಳಿಯ ಜನರು ಆಸ್ಪತ್ರೆಗೆ, ಶಾಲೆಗೆ ಮತ್ತು ಮಾರ್ಕೆಟಿಗೆ ಹೋಗಬೇಕಂದ್ರೆ ಒಂದು ದೊಡ್ಡ ಪರ್ವತವನ್ನು ಸುತ್ತಕೊಂಡು 55 ಕಿಲೋಮೀಟ್ರ್ ದೂರ ಹೋಗಬೇಕಾಗಿತ್ತು. ಒಂದು ದಿನ ಅವರ ಪತ್ನಿ ಪಾಲ್ಗುಣಿ ದೇವಿ ಬೆಟ್ಟ ಹತ್ತುತ್ತಾ ಇರಬೇಕಾದಾಗ ಕಾಲು ಜಾರ್ಕೊಂಡು ಬೀಳ್ತಾರೆ. ಆಗ ದೊಡ್ಡ ಪೆಟ್ಟು ಮಾಡ್ಕೊಳ್ತಾರೆ. ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಂದ್ರೆ ಅವರು 55 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯೋದಕ್ಕಾಗಲಿಲ್ಲ. ಅವ್ರ ಹೆಂಡತಿ ದಾರಿಯ ಮಧ್ಯದಲ್ಲೇ ಮೃತರಾಗ್ತಾರೆ. ಇದರಿಂದ ದಶರಥ್ ಮಾಂಜಿಯವರ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆಗ ಅವರು ಒಂದು ಅಸಾಧ್ಯವಾದ ನಿರ್ಧಾರವನ್ನು ಕೈಗೊಳ್ತಾರೆ. ಏನಂದರೆ, ಈ ಪರ್ವತವೇ ಸಮಸ್ಯೆಯಾದರೆ ನಾನು ಈ ಪರ್ವತವನ್ನೇ ಒಡೆಯುತ್ತೇನೆ ಎಂದು ಸಂಕಲ್ಪ ಮಾಡ್ತಾರೆ. ಅವರ ಬಳಿ ದೊಡ್ಡ ಯಂತ್ರಗಳಿರಲಿಲ್ಲ, ಕೇವಲ ಸುತ್ತಿಗೆ ಮತ್ತು ಉಳಿ ಮಾತ್ರ ಇತ್ತು. ಆದರೆ ಹಳ್ಳಿ ಜನ ಇವನನ್ನು ನೋಡಿ ನಗ್ತಾ ಇದ್ದರು. ಈ ಉಳಿ ಮತ್ತು ಸುತ್ತಿಗೆಯಿಂದ ಈ ಪರ್ವತವನ್ನು ಒಡೆಯೋದಕ್ಕೆ ಸಾಧ್ಯನಾ ಅಂತ ನಗ್ತಾ ಇದ್ದರು. ಆದರೆ ಯಾರ ಮಾತಿಗೂ ಕಿವಿಗೊಡದೆ ತನ್ನ ನಿರ್ಧಾರವನ್ನು ಬದಲಿಸದೆ ಸಂಕಲ್ಪ ಕೈಗೊಂಡನು. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಬ್ಬರೇ ಪರ್ವತವನ್ನು ಒಡೆಯುತ್ತಾ ಕೆಲಸ ಮಾಡಿದರು. 1 ವರ್ಷವಲ್ಲ, 2 ವರ್ಷವೂ ಅಲ್ಲ, 3 ವರ್ಷನ ಅಲ್ಲವೇ ಅಲ್ಲ. ಊಹಿಸಿ ನೋಡೋಣ. ಸತತವಾಗಿ 22 ವರ್ಷಗಳ ಕಾಲ ನಿರಂತರವಾಗಿ ಶ್ರಮಿಸಿಬಿಟ್ಟು ಕೊನೆಗೆ ಅವರು ಪರ್ವತದ ಮಧ್ಯೆ ರಸ್ತೆ ನಿರ್ಮಿಸ್ತಾರೆ. ಅವ್ರ ಹಳ್ಳಿ ಗೆಹ್ಲೋರ್. ಅಲ್ಲಿಂದ ವಾಜಿರ್ಗಂಜ್ಗೆ 55 ಕಿಲೋಮೀಟ್ರ್ ಆಗ್ತಾಯಿತ್ತು. ಈಗ ಅವರು ಪರ್ವತದ ಮಧ್ಯೆ ದಾರಿ ನಿರ್ಮಿಸಿದ ಮೇಲೆ ಅದು 15 ಕಿಲೋಮೀಟ್ರ್ ಆಯಿತು. ಅಂದರೆ ಅವರು ಎಷ್ಟು ಉದ್ದ ಕೊರೆದಿದ್ರು, ಎಷ್ಟು ಆಳ ಕೊರೆದಿದ್ರು ಅಂತ ನೀವು ಊಹಿಸಲು ಆಗಲ್ಲ. ಅದು ಯಾವುದು ವರ್ಷ ಅಂದರೆ 1982ರಲ್ಲಿ ಅವರು 360 ಅಡಿ ಉದ್ದ, 30 ಅಡಿ ಅಗಲ, 25 ಅಡಿ ಆಳದ ರಸ್ತೆಯನ್ನು ಪರ್ವತದ ಮಧ್ಯೆ ನಿರ್ಮಿಸಿದರು. ಈಗ ಅವರನ್ನು ಭಾರತದ ಮೌಂಟೇನ್ ಮ್ಯಾನ್ ಎಂದು ಕರೆಯುತ್ತಾರೆ. ಇಂದು ದಶರಥ್ ಮಾಂಜಿಯವರ ಕತೆ ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಪ್ರೇರಣೆಯ ಮೂಲವಾಗಿದೆ. ಅವರ ಜೀವನ ನಮಗೆ ದೃಢ ಸಂಕಲ್ಪ, ಪರಿಶ್ರಮ ಮತ್ತು ಪ್ರೀತಿಯಿಂದ ಅಸಾಧ್ಯವೆನಿಸುವ ಕೆಲಸಗಳನ್ನು ಸಾಧಿಸಬಹುದು ಎಂಬುದನ್ನು ಕಲಿಸುತ್ತದೆ. ಸಾಧಿಸಲು ಮನಸ್ಸಿದ್ದರೆ ಪರ್ವತವೂ ದಾರಿಯಾಗುತ್ತದೆ. ಧನ್ಯವಾದಗಳು.